ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂದರೆ, ನೀವು ಆಧಾರ್ ಕಾರ್ಡ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಕೊಳ್ಳೋದು, ಅದು ಕೂಡ ನೀವು ಮನೆಯಲ್ಲೇ ನಿಮ್ಮ ಮೊಬೈಲ್ ಮುಖಾಂತರ. ಆಧಾರ್ ಕಾರ್ಡು ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಅದು ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನನುಕೂಲನೂ ಕೂಡ ಇದೆ. ಇದು ಕೆಲವು ಕಡೆ ದುರ್ಬಳಕೆಯೂ ಕೂಡ ಆಗ್ತಾಯಿದೆ. ಅದನ್ನು ಯಾವ ರೀತಿ ತಡೆಗಟ್ಟೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ವಿವರಣೆ ಕೊಡ್ತೀನಿ. ದಯವಿಟ್ಟು ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ. ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಆಧಾರ್ ಕಾರ್ಡ್ನ ಲಾಕು ಮತ್ತು ಅನ್ಲಾಕ್ನ ಯಾವ ರೀತಿ ಮಾಡ್ಕೊಳ್ಳೋದು, ಅದು ಕೂಡ ಒಂದು OTP ಮುಖಾಂತರ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಇಲ್ಲಿ ತನಕ ನಿಮ್ಮ ಆಧಾರ್ ಕಾರ್ಡು ಎಲ್ಲೆಲ್ಲರೂ ಬಳಕೆಯಾಗಿದೆಯಾ ಅದನ್ನು ಕೂಡ ಚೆಕ್ ಮಾಡಿ ನೋಡೋಣ. ಸ್ನೇಹಿತರೆ, ನಿಮ್ಮ ಫೋನ್ನ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರಲ್ಲಿ myAadhar.uidi.gov.in ಅಂತ ಸರ್ಚ್ ಮಾಡಿ. ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕಾದ್ರೆ ನೇರವಾಗಿ ನೀವು ಅಲ್ಲಿಂದಲೂ ಕೂಡ ಈ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ, ಬರ್ಬೋದು. ನೋಡಿ ಸ್ನೇಹಿತರೆ, ಆ ಥರ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಹೋಮ್ ಪೇಜು ಅಲ್ಲಿ ಕಾಣ್ತಾ ಇದೆ ನೋಡಿ, ಲಾಗಿನ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರು ಮತ್ತು ಕಾಣ್ತಾ ಇರೋ ಕ್ಯಾಪ್ಚನ್ನ ಹಾಕಿ OTP ಮುಖಾಂತರ ಲಾಗಿನ್ ಮಾಡಬೇಕಾಗತ್ತೆ. ನಾನು ಲಾಗಿನ್ ಮಾಡ್ಕೋತಾ ಇದ್ದೀನಿ, ವೆಯ್ಟ್ ಮಾಡಿ. ಲಾಗಿನ್ ಅಂತ ಕೊಟ್ಟರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲಿ ಏನಾದರೂ ಡೆಸ್ಕ್ಟಾಪ್ ಮೋಡ್ ಇಲ್ಲ ಅಂದರೆ ಡೆಸ್ಕ್ಟಾಪ್ ಮೋಡ್ನ ಎನೇಬಲ್ ಮಾಡ್ಕೊಳ್ಳಿ. ನಾನು ನಿಮ್ಮ ಉದ್ದೇಶಕ್ಕೋಸ್ಕರ ಇದನ್ನು ನಾನು ಮೊಬೈಲೆಲ್ಲ ವೀಡಿಯೋನ ಶೂಟ್ ಮಾಡಿದ್ದೀನಿ ನೋಡಿ. ಈ ಥರ ನೆಕ್ಸ್ಟ್ ಪೇಜು ಲಾಗಿನ್ ಆದಮೇಲೆ ಓಪನ್ ಆಗುತ್ತೆ. ಇಲ್ಲಿ ನಾವು ಇವತ್ತು ಬಯೋಮೆಟ್ರಿಕ್ನ ಲಾಕು ಅನ್ಲಾಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಬಯೋಮೆಟ್ರಿಕ್ನ ಲಾಕು ಅನ್ಲಾಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ನೆಕ್ಸ್ಟ್ ಪೇಜ್ ಬರುತ್ತೆ. ಅಲ್ಲಿ ಟಿಕ್ ಬಾಕ್ಸ್ ಕಾಣ್ತಾ ಇದೆ ನೋಡಿ, ಅದು ಲಾಕ್ ಆಗಿರೋದು. ಕೆಳಗಡೆ ಗ್ರೀನ್ ಕಾಣ್ತಾ ಇದೆಯಲ್ಲ, ಅದು ಅನ್ಲಾಕ್ ಆಗಿರೋದು. ಆ ಥರ ತೋರಿಸುತ್ತೆ ನಿಮಗೆ. ಅದನ್ನು ನೆಕ್ಸ್ಟು ತೋರಿಸ್ಕೊಡ್ತೀನಿ ನಿಮಗೆ. ಅಲ್ಲಿ ನೀವು ನೆಕ್ಸ್ಟ್ ಅಂತ ಕೊಟ್ಟರೆ, ನೀವೇನಾದರೂ ನಿಮ್ಮ ಬಯೋಮೆಟ್ರಿಕ್ನ ಲಾಕ್ ಮಾಡಬೇಕು ಅಂತಿದ್ರೆ ಈ ಥರ ಪೇಜ್ ಬರುತ್ತೆ. ಅಲ್ಲಿ ನೀವು ಕನ್ಸೆಂಟನ್ನು ಟಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಬಯೋಮೆಟ್ರಿಕ್ಕು ಲಾಕ್ ಆಗುತ್ತೆ ನೋಡಿ. ಸಕ್ಸಸ್ಫುಲ್ಲಾಗಿ ನಿಮ್ಮ ಬಯೋಮೆಟ್ರಿಕ್ ಲಾಕ್ ಆಯಿತು ಅಂತ ತೋರಿಸುತ್ತೆ ಪಾಪಪ್ಪು. ಈ ಥರ ಆದರೆ ನಿಮ್ಮ ಬಯೋಮೆಟ್ರಿಕ್ಕು ಎಲ್ಲೂ ಕೂಡ ಬರಲ್ಲ ನೋಡಿ. ಅಲ್ಲಿ ಸಿಂಬಲ್ಲು ಕೂಡ ಬರ್ತು, ಲಾಕ್ ಆಗಿರೋದು. ನಿಮ್ಮ ಬಯೋಮೆಟ್ರಿಕ್ ಲಾಕ್ ಆಗಿದೆ ಅಂತ ಆ ಥರ ಸಿಂಬಲ್ ಬರುತ್ತೆ. ಈಗ ನಿಮ್ಮ ಆಧಾರ್ ಕಾರ್ಡ್ ಎಲ್ಲೇ ಇದ್ದರೂ ಕೂಡ ಯಾರೂ ಮಿಸ್ಯೂಸ್ ಮಾಡೋಕ್ಕಾಗಲ್ಲ. ಮತ್ತು ನೀವು ನಿಮಗೆ ಉಪಯೋಗ ಆಗಬೇಕಾದಾಗ ಅದನ್ನು ಎನೇಬಲ್ ಕೂಡ ಮಾಡ್ಕೋಬೋದು. ಡಿಸೇಬಲ್ಲು ಎನೇಬಲ್ ಅಂದರೆ ಆ ಲಾಕ್ನ ಓಪನ್ ಕೂಡ ಮಾಡ್ಬೋದು. ಮತ್ತು ನೀವು ಇದೇ ಥರ OTP ಮುಖಾಂತರ ಲಾಗಿನ್ ಮಾಡಿಕೊಂಡು ಸೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಅನ್ಲಾಕ್ ಅಂತ ಬರುತ್ತೆ. ಅಲ್ಲೇ ನೀವು 2 ರೀತಿ ಅನ್ಲಾಕ್ನ ಮಾಡ್ಬೋದು. ಒಂದು ಸಡನ್ನಾಗಿ ಒಂದು 9 ಮಿನಿಟ್ಸ್ ತನಕ ಇರುತ್ತೆ. ಆ 9 ಮಿನಿಟ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ಇಲ್ಲ ಅಂದರೆ ನೀವು ಪರ್ಮನೆಂಟಾಗಿ ಅನ್ಲಾಕ್ ಆಗಿರಲಿ, ಲಾಕ್ ಆಗೋದು ಬೇಡ ಅನ್ನೋದು ಇದ್ದರೆ ಕೆಳಗಡೆ ಆಪ್ಷನ್ನ ಪರ್ಮನೆಂಟ್ಲಿ ಅನ್ಲಾಕ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಬಯೋಮೆಟ್ರಿಕ್ಕು ಅನ್ಲಾಕ್ ಆಗುತ್ತೆ ನೋಡಿ. ನಾನು ಪರ್ಮನೆಂಟಾಗಿ ಅನ್ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಕನ್ಸೆಂಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಅನ್ಲಾಕ್ ಬಯೋಮೆಟ್ರಿಕ್ ಪರ್ಮನೆಂಟ್ಲಿ ಅನ್ನೋದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ನೋಡಿ, ಸಕ್ಸಸ್ಫುಲ್ಲಾಗಿ ಅನ್ಲಾಕ್ ಆಯಿತು ನಿಮ್ಮ ಬಯೋಮೆಟ್ರಿಕ್ ಅಂತ ತೋರಿಸುತ್ತೆ. ಇವಾಗ ನೀವು ಎಲ್ಲಿ ಬೇಕಾದ್ರೂ ಆಧಾರ್ ತಂದು ನಿಮ್ಮದು ಬಯೋಮೆಟ್ರಿಕ್ನ ಉಪಯೋಗನ ಪಡ್ಕೋಬೋದು. ನಂತರ ಸ್ನೇಹಿತರೆ, ಅದರ ಪಕ್ಕದಲ್ಲಿ ಇದೆ ನೋಡಿ, ನೀವು ಇಲ್ಲಿ ತನಕ ಆಧಾರ್ನ ಎಲ್ಲೆಲ್ಲಿ ಯೂಸ್ ಆಗಿದೆ ಮತ್ತು ನಿಮಗೆ ಗೊತ್ತಿಲ್ಲದೇ ಏನಾದರೂ ಯೂಸ್ ಆಗಿದೆಯಾ ಎಲ್ಲ ಡೀಟೇಲ್ಸ್ನೂ ಈ ಕಡೆ ಕೆಳಗಡೆ ಕಾಲ ಮೇಲೆ ಕಾಣ್ತಾ ಇದೆ ನೋಡಿ, ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ. ಅದನ್ನು ಕ್ಲಿಕ್ ಮಾಡಿ ಚೆಕ್ ಮಾಡೋಣ ಬನ್ನಿ. ನೀವು ಇಲ್ಲಿ ತನಕ ಒಟ್ಟು ಎಲ್ಲಾದರೂ ನೀವು OTP, ಬಯೋಮೆಟ್ರಿಕ್ಕು, ಡೆಮೋಗ್ರಫಿ ಅಂದರೆ ಆಧಾರ್ ಅಪ್ಡೇಟ್ ಮಾಡಿದರೆ ಎನಿ ಡೀಟೇಲ್ಸು ಕೂಡ ಶೋ ಆಗುತ್ತೆ. ಪರ್ಟಿಕ್ಯುಲರಾಗಿ ನೀವು ಒಂದೊಂದೇ ಬೇಕಾದ್ರೆ ನೋಡ್ಬೋದು. ನಾನು ಆಲ್ ಅಂತ ಕೊಡ್ತೀನಿ. ಆಲ್ ಅಂತ ಕೊಟ್ಟು ಯಾವ ಡೇಟ್ ತನಕ ನಿಮಗೆ ಡೀಟೇಲ್ಸ್ ಬೇಕು ಅಂತ ಕೇಳುತ್ತೆ. ಅಲ್ಲಿ ನೀವು ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು 23 ಸೆಲೆಕ್ಟ್ ಮಾಡ್ಕೋತೀನಿ. ಸೆಟ್ ಮಾಡಿದೆ. ನಂತರ ಸ್ಟಿಲ್ ಡೇಟ್ ತನಕ ಸೆಲೆಕ್ಟ್ ಮಾಡ್ಕೋತೀನಿ. ಅಂದರೆ ಇವತ್ತಿನ ದಿನಕ್ಕಂಟ ಸೆಲೆಕ್ಟ್ ಮಾಡ್ಕೋತೀನಿ. ಮಾಡಿಕೊಂಡು
ಚೆಕ್ ಮಾಡಿದ್ರೆ, ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸು ನೋಡಿ 50 ಟ್ರಾನ್ಸಾಕ್ಷನ್ಗಳು, ಅಂದರೆ ನಿಮ್ಮದು ಒಟ್ಟು 50 ಟ್ರಾನ್ಸಾಕ್ಷನ್ ಎಲ್ಲೆಲ್ಲಿ OTP ಬಂದಿರುತ್ತೆ, ಎಲ್ಲೆಲ್ಲಿ ಬಯೋಮೆಟ್ರಿಕ್ ಕೊಟ್ಟಿರ್ತೀರಿ, ಎಲ್ಲ ಡೀಟೇಲ್ಸು ಕೂಡ ಓಪನ್ ಆಗುತ್ತೆ. ನೀವು ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ ಅಂತ ನೀವು ನಿಧಾನವಾಗಿ ಪರಿಶೀಲನೆ ಮಾಡ್ಕೋಬೋದು ಸ್ನೇಹಿತರೆ. ಇದು ಒಳ್ಳೆ ಫೀಚರ್ಸು. ಇದು ಎಲ್ಲರೂ ಕೂಡ ಮುಂದೆ ಇದನ್ನ ಅನುಕೂಲನ ಪಡ್ಕೊಳ್ಳಿ. ದಯವಿಟ್ಟು ಯಾರು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹ ಜನಸಾಮಾನ್ಯರಿಗೆ ಉಪಯೋಗ ಅಂತ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಇಲ್ಲಿ ತನಕ ನಮ್ಮ ವೀಡಿಯೋ ನೋಡೋದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.